ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋ ಹತ್ರ ಎಲ್ಲರಿಗೆ ಸ್ವಾಗತ. ಸಾವಕಾಶ ಮಾತಾಡ್ದಾನೆ ಯಾಕಂದರೆ ಎಲ್ಲರೂ ಅನ್ಕಿದ್ರು ಇವ್ರು ಮುಕ್ಕೊಂತಾರೆ, ಆಮೇಲೆ ಹುಡುಗರು ಓದ್ಕೋತಾರೆ ರೀ. ನಾನು ಇವತ್ತಿನ ಇದ್ದೀನಿ ರೀ. ಮುಂಜಾನೆ ಸ್ಟಾರ್ಟ್ ಆಗಿದ್ದು ನನ್ನ ರೂಟೀನ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ರೀ. ಬರೀ ಮುಂಜಾನೆ ನೆಸಿಕ್ನಾಗನ ನೋಡಿರಿ ಇನ್ನ ಕತ್ಲೆ ಐತ್ರಿ. ಮುಂಜಾನೆ ಇಲ್ರಿ, ಇಷ್ಟು ಫ್ರೆಶ್ ವಾತಾವರಣ ಇರೋದಿಲ್ಲ ರೀ, ಇಷ್ಟು ಸೈಲೆಂಟ್, ಆಮೇಲೆ ಇಷ್ಟು ಶಾಂತ ವಾತಾವರಣ ಅದು ರೀ. ಮನಸ್ಸಿಗೆ ಒಂದು ರೀತಿ ನೆಮ್ಮದಿನೇ ಅನ್ಸುತ್ತೆ ರೀ. ಆಮೇಲೆ ಏನಿಲ್ಲ ಕೆಲಸಗಳ್ನ ಎಲ್ಲ ಪಟ 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 ಕೆಲಸ ಹಾಕ ನೋಡ್ರಿ, ಹಂಗೆ ಆಕತ್ರಿ. ಇವತ್ತಿನ ದಿನ ನಂದು ಹಂಗೆ ಹೋತ್ರಿ. ಮುಂಜಾನೆ ಎದ್ರ ಕೂಡಲೇ ಯಾಕಂದರೆ ಮಕ್ಕಳು ಎಕ್ಸಾಮ್ ಸ್ಟಾರ್ಟ್ ಅದಾವ. ನಾನು ಇಲ್ರಿ ಓದ್ಕೋ ಸಂಬಂಧ ಬೇಗ ಎಬ್ಸಿನ್ ರೀ. ಆಮೇಲೆ ಇವ್ರನ್ನ ಮಕ್ಕೊಂದಿರು. ಈಗೇನಿಲ್ಲ ರೀ, ನಂದು ಕಷಾಯ ಜೂಡ್ ನೀರಿದೆ. ಯಾಕಂದ್ರೆ ಮುಂಜಾನೆ ಜೀರಿಗೆ ನೀರು ಕುಡಿತಂದ್ರೆ ಒಂಚೂರು ಫ್ರೆಶ್ ಅನ್ಸತ್ತಂದು. ಹೀಗಾಗಿ ಈಗ ದೇವ್ರ ಪೂಜೆ ಅದೆಲ್ಲ ಆದ ನಂತರ ಪಟ್ನೆ ರೀ. ಮತ್ತೊಂದು ಏನಂದ್ರೆ ರೀ, ಇವತ್ತು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ರೀ. ಯಾಕಂದ್ರೆ ನಂದು 500 ಸಬ್ಸ್ಕ್ರೈಬರ್ ಪೂರ್ತಿ ಆಗ್ಯಾರ ರೀ. 500ಕ್ಕಿಂತ ಹೆಚ್ಚು ಆಗ್ಯಾರ. ಆದ್ರೆ ಏನಿಲ್ಲ ರೀ 500 ಇದಕ್ಕಿಂತ ಮೊದಲು ಮಾಡ್ಬೇಕಂದಿನಿ ರೀ, ನಾ ಹೇಳ್ಬೇಕಂದಿನಿ ಧನ್ಯವಾದ. ಆದ್ರೆ ಏನಿಲ್ಲ ರೀ, ಆಗ್ಲಪ್ಪ ಒಂಚೂರು ಹೆಚ್ಚಾಗಲಿ ತಂದು ನಂದು ಹಿಂಗಿತ್ತು ಅನ್ಸಿತ್ತು ರೀ. ನಾನು ಏನಿಲ್ಲ ರೀ, ಈಗ ಆಗ್ಯಾರ ರೀ 500 ಸಬ್ಸ್ಕ್ರೈಬರ್ ಪೂರ್ತಿ ಕಂಪ್ಲೀಟ್ ಆಗ್ಯಾರ ರೀ. 500ಕ್ಕಿಂತ ಹೆಚ್ಚು ಆಗ್ಯಾರ ರೀ. ಇದೆಲ್ಲ ನಿಮ್ಮ ಸಪೋರ್ಟ್ ಅಂತಂತೀನಿ ರೀ. ನೀವು ಎಲ್ಲ ಮಾಡಿದ್ದ ಚಲೋ ಕಮೆಂಟ್ಸ್, ಆಮೇಲೆ ಏನಿಲ್ಲ ಎಲ್ಲ ಲೈಕ್ಸ್ ಶೇರ್ಗಳು ಇವೆಲ್ಲದಿಂದ ಏನಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮೇನ್ ಆದ್ರಿ. ಅದರಿಂದ ಎಲ್ಲ ಐತನೆಲ್ಲ ಆಗೈತಿ. ನನಗೂ ಒಂಚೂರು ಮೋಟಿವೇಶನ್ ಸಿಗುತ್ತೆ. ನೀವು ಲೈಕ್ ಕೊಟ್ಟರೆ, ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಯಾರೆಲ್ಲ ಹೊಸವಾಗಿ ನೋಡತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮರಿಲಾರ್ದ ರೀ. ಆಮೇಲೆ ಹಂಗೆ ಸೈಡಿಗೆ ಗಂಟೆ ಬಟನ್ ಐತೆ, ಅದನ್ನೂ ಪ್ರೆಸ್ ಮಾಡಿರಿ. ಯಾಕಂದ್ರೆ ನಾ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅದು ನಿಮಗೆ ಪಟ್ನ ನೋಟಿಫಿಕೇಷನ್ ಬರ್ತದೆ ರೀ. ಹಿಂಗಾಗಿನಿಲ್ಲ ರೀ. ಆಮೇಲೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಂತಂದು ಹೇಳ್ತೀನಿ ರೀ. ಯಾಕಂದ್ರೆ ಭಾಳ ದಿನ ಅದು ಅನ್ಕೋತೀನಿ, ಅಕ್ಕವೋ ಎಲ್ಲೋ ಇಷ್ಟರೇ ಆತಂದ ಹಿಂಗೆ ಅನ್ಸುತ್ತೆ ರೀ. ಇನ್ನೂ 1000 ಸಬ್ಸ್ಕ್ರೈಬರ್ ನಮಗೆ ಟಾರ್ಗೆಟ್ ಐತೆ ರೀ. ನಾನೆಲ್ಲ ರೀ ಅದಕ್ಕೆ ಹೇಳ್ತೀನಿ ರೀ, ಫಸ್ಟ್ ಯಾರೆಲ್ಲ ಹೊಸವಾಗಿ ನೋಡತ್ತಿರಲಿಲ್ಲ ಅವರೆಲ್ಲರೂ ಪಟ 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 ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದ್ರೆ ನಂದು ಚಾನಲ್ ಇದನ್ನ ಹಾಕತ್ತಿರತ್ತೆ ಅಂತೇಳಿ ರೀ. ಮಾನಿಟೈಸೇಷನ್ ಆಗೋದಂತೂ ನಿನ್ನ ದೂರ ಐತೆ ರೀ. ಆದ್ರೇನಿಲ್ಲ ರೀ 1000 ಸಬ್ಸ್ಕ್ರೈಬರ್ ರೀ ಪೂರ್ತಿ ಆಕಾರ ತಂದು ಅದೊಂದು ಹೋಪ್ಸ್ ಇಟ್ಕೊಂಡೇನಿ ರೀ. ಹಾಗಾಗಿನಿಲ್ಲ ರೀ ಎಲ್ಲರೂ. ಆಮೇಲೆ ಏನಿಲ್ಲ ರೀ, ಒಂದೊಂದು ಸಬ್ಸ್ಕ್ರೈಬರು ನನಗೆ ಭಾಳ ಇಂಪಾರ್ಟೆಂಟ್ ಅದಾರೆ. ನೀವು ಕೊಟ್ಟಿದ್ದು ಪ್ರೀತಿ ವಿಶ್ವಾಸನ ಇಲ್ಲಿ ತನಕ ಬಂದೇನಿ ರೀ ನಾನು. ಹಿಂಗಾಗಿನಿಲ್ಲ ಇನ್ನೂ ಭಾಳ ದೂರಿಂದ ಹಾದಿ ಐತೆ ರೀ, ದೂರಿಂದ ಗುಡ್ಡ ಐತೆ ರೀ. ಆ ಗುಡ್ಡ ಹತ್ಬೇಕಾದ್ರೆ ರೀ ನಿಮ್ಮ ಸಪೋರ್ಟ, ನಿಮ್ಮ ಏನಂತೀರಿ, ನೀವು ಚಲೋ ಮಾಡಿದ ಕಮೆಂಟ್ ಇವೆಲ್ಲ ನನಗೆ ಭಾಳ ಉಪಯೋಗ ಬರ್ತಾವೆ ರೀ ಮುಂದೆ. ಹಿಂಗಾಗೇನಿಲ್ಲ ರೀ, ಅದಕ್ಕೆ ಯಾರೆಲ್ಲ ಹೊಸದಾಗಿ ನೋಡತ್ತಿರಲಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಹೇಳ್ತೇನೆ ಮರಿಲಾರ್ದ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ರಿಲೇಟಿವ್ ಯಾರೇ ಇದ್ರೆ ಅವ್ರಿಗೂ ಅಷ್ಟು ಮಾಡಾಕತ್ತೀರಿ. ಯಾಕಂದ್ರೆ ನನಗೂ ಒಂಚೂರು ಮೋಟಿವೇಶನ್ ಸಿಕ್ಕಂಗೆ ಆಕತ್ತೆ ಅಂತಂದು ಹೇಳ್ತೀನಿ ರೀ. ಇದು ಭಾಳ ದಿನ ಹೇಳ್ಬೇಕನ್ನತ್ತೀನಿ ರೀ. ಅದನ್ನೇ ಇಲ್ಲರಿ, ಆಗ್ಲಪ್ಪ ಆಗಲಿ ಇನ್ನೊಂಚೂರು ಮ್ಯಾಲೆ ಆಗ್ಲಪ್ಪ ಅಂತಂದು ಹಿಂಗೆ ಅನ್ಸುತ್ತೆ. ನಾನು ಏನು 500ಕ್ಕಿಂತ ಮ್ಯಾಲೆ ಆಗ್ಯಾರ ಈಗ ಆಲ್ಮೋಸ್ಟ್. ಆದ್ರೂ ಇಲ್ಲರಿ ಇನ್ನೊಂಚೂರು ಆಗ್ಲತ್ತಂತೀನಿ ರೀ. ಏನಿಲ್ಲ ರೀ, ನಿಮಗೆ ಎದ್ರ ಬಗ್ಗೆ ವಿಡಿಯೋ ಅದು ಬೇಕಾತ ಅದನ್ನೂ ಕಮೆಂಟ್ ಮಾಡಿ ಹೇಳಿರಿ. ಯಾಕಂದ್ರೆ ರೆಸಿಪಿ ಬಗ್ಗೆ ಬೇಕಾತವೋ, ಏನೋ ವ್ಲಾಗಿಂಗ್ ಬೇಕಾಗ್ತದೆ, ಆಮೇಲೆ ಸ್ಟಿಚಿಂಗ್ ಬೇಕಾಗ್ತದೆ, ಇದನ್ನೂ ಕಮೆಂಟ್ ಮಾಡಿ ಹೇಳಿರಿ. ಯಾಕಂದ್ರೆ ನಂದೆಲ್ಲ ಆಲ್ ಇನ್ ಒನ್ ಐತೆ ರೀ. ಯಾಕಂದ್ರೆ ನಾನು ಸ್ಟಿಚಿಂಗು ಮಾಡ್ತೀನಿ, ಆಮೇಲೆ ನನ್ನ ವ್ಲಾಗಿಂಗು ಐತಿ, ಆಮೇಲೆ ರೆಸಿಪಿನೂ ನೋಡುವಾಗ್ರೆ ಇರ್ತದೆ ರೀ. ನಮ್ಮ ಸ್ಟೈಲ್ನಾಗ ನಾವು ಏನೇನು ರೆಸಿಪಿ ಮಾಡ್ತೀವಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ. ನಿಮಗೆ ಯಾವ್ದು ಇಷ್ಟ ಆಗೋದಿಲ್ಲೋ ಅದನ್ನು ಹೇಳಿರಿ. ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಕ್ಕೂ ಇಷ್ಟಪಡ್ತೀನಿ ರೀ. ಹಾಗೇನಿಲ್ಲ ರೀ, ಅದ್ರ ಬಗ್ಗೆ ಬೇಕಾಗ್ತದಿಲ್ಲ ಅದನ್ನ ಕಮೆಂಟ್ ಮಾಡಿ ಹೇಳಿರಿ ಅಂತಂದು ನಂದು ಅನಿಸಿಕೆ ರೀ. ಏನಿಲ್ಲ ರೀ, ಹೊಸ ವರ್ಷ ಸ್ಟಾರ್ಟ್ ಆಗೈತೆ ರೀ. ಹೊಸ ವರ್ಷ ಅಂತಂದ್ರೆ ನೀವು ಅನ್ಬೋದು ಈಗ ಯಾಕಂತಂದು, ಈಗ ಅಲ್ರಿ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಯುಗಾದಿ ಅಂತಂದು ಹೇಳೀನಿ ರೀ. ನಾ ಆಲ್ಮೋಸ್ಟ್ ಹೇಳೀನಿ ರೀ. ನ್ಯೂ ಇಯರ್ಗಿಂತನೂ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಂಗಿಲ್ಲ ಯುಗಾದಿ ಅಂತಂದು. ಅದಕ್ಕೆ ನ್ಯೂ ಇಯರ್ ಸ್ಟಾರ್ಟ್ ಆಗೈತೆ ರೀ ಹೊಸ ವರ್ಷ. ಹಿಂಗಾಗೇನಿಲ್ಲ ರೀ, ಯಾರೆಲ್ಲ ಏನೇನೋ ರೆಸಲ್ಯೂಷನ್ ಇಟ್ಕೊಂಡಿರಿ, ಎಲ್ಲ ಏನೇನು ಕನಸುಗಳು ಇಟ್ಕೊಂಡಿರಿ ಅವೆಲ್ಲ ಕನಸುಗಳು ದೇವ್ರು ನಿಮಗೆಲ್ಲ ಈಡೇರಿಸ್ಲಿ ತಂದು ಬೇಡ್ಕೊತೀನಿ ರೀ. ಆಮೇಲೆ ಏನೇನು ಅದಾವು ಅದನ್ನೂ ಕಮೆಂಟ್ ಮಾಡಿ ಹೇಳಿರಿ. ಯಾಕಂದ್ರೆ ನನಗೂ ಒಂಚೂರು ಮೋಟಿವೇಶನ್ ಸಿಗ್ತದೆ ರೀ. ನಿಮ್ಮದು ಇಲ್ಲ ಹೋದ ವರ್ಷದ ಯಾವುದೆಲ್ಲ ಏನೇನು ಕಂಪ್ಲೀಟ್ ಆಗೈತಿ, ಇಲ್ಲ ಅಂತಂದ್ರೆ ಈ ವರ್ಷದ ಏನೈತೆಪ್ಪ ಅಂತಂದು ಈ ವರ್ಷದ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಕೊರಿ. ಇಲ್ಲ ಅಂತಂದ್ರೆ ಆದ ನಂತರ ಹೇಳ್ಕೊಂಡ್ರೂ ಏನು ಅಡ್ಡಿ ಇಲ್ಲ. ಆದ್ರೂ ಹೋದ ವರ್ಷದ ಏನೇನು ಅದಾವ್ರಲ್ಲ ಕಂಪ್ಲೀಟ್ ಆಗಿಲ್ಲ ವಿಷಯ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿರಿ. ನಾನು ಹೇಳ್ಕೊತೇನೆ ರೀ. ಯಾಕಂದ್ರೆ ನಂದು ಅದೊಂದು ವಿಡಿಯೋನ ಬೇರೆ ತೊಗೊಂಬರ್ಬೇಕಂತಂದೇನು ರೀ. ಅದಕ್ಕೆ ಏನಿಲ್ಲ ರೀ, ಈ ವಿಡಿಯೋ ಥರ ಏನು ಶೇರ್ ಮಾಡೋಂಗಿಲ್ಲ. ನನ್ನೂ ಲಿಸ್ಟ್ ಇದ್ದರು, ಬಕೆಟ್ ಲಿಸ್ಟ್ ಇತ್ತು ರೀ ಇಂತಿಷ್ಟು ಅಂತಂದು ನನ್ನೂ ಕಂಪ್ಲೀಟ್ ಆಗ್ಯಾವ ರೀ. ಹಂಗೆ ಏನಿಲ್ಲ ರೀ.
ನಿಮ್ಮೂ ಏನೇನು ಕಂಪ್ಲೀಟ್ ಆಗ್ಯಾವ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ, ಮರಿಲಾರ್ದ ಕಮೆಂಟ್ ಮಾಡಿರಿ. ಹಂಗೆ ಹೋದ ವರ್ಷ ಹೆಂಗೆ ಹೋಯ್ತು ನಿಮ್ಮ ಜೊತೆ, ಆಮೇಲೆ ಈಗ ಬರೋ ವರ್ಷನೂ ಅಲ್ರಿ ಎಲ್ಲ ರೀತಿಯೂ ಸುಖವಾಗಿ ಹೋಗ್ಲತ್ತಂತೇಳಿ ಆಯುಷ್ಯ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಎಲ್ಲರಿಗೂ ತಂದು ದೇವ್ರ ತೆಗೆ ಪ್ರಾರ್ಥನೆ ಮಾಡೋಣ ರೀ. ಈಗೇನೇನು ಮಾಮೂಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡ್ರಿ. ಯಾಕಂದ್ರೆ ಹೆಣ್ಮಕ್ಳಿಗಂತೂ ಏನು ಬಿಟ್ಟದಲ್ರಿ. ಆದ್ರೂ ಏನಿಲ್ಲ ಕೆಲವೊಬ್ಬರಿಗೆ ಅನಿಸ್ಬೋದು ಇದೇನಪ್ಪ ಹಿಂಗೆ ಅಂತಂದು. ಅಂದ್ರೆ ಸಣ್ಣದ ಇದನ್ನ ಬಿಸ್ನೆಸ್ ಐತಿ ಆದರೆ ಇಷ್ಟೆಲ್ಲ ಇದು ಮಾಡ್ಕೋತಾರೆ. ಸಣ್ಣದು ದೊಡ್ಡದೇನಿಲ್ಲ ರೀ. ಆದ್ರೂ ಇಲ್ರಿ ನಾವು ಒಂದು 10 ರೂಪಾಯಿ ದುಡಿದ್ರೂ ನಮ್ದು ಹೆಮ್ಮೆ ಅನ್ನೋದು ಇರ್ತೈತಲ್ಲ ರೀ, ನಾವು ದುಡಿದೇವು ಅನ್ನೋದು ಹೆಮ್ಮೆ ಇರ್ತೈತಲ್ಲ. ಅದಕ್ಕೇನಿಲ್ಲ ರೀ, ನನ್ನ ಡ್ಯೂಟಿ ನಾ ಅಂತೇನೆ ರೀ. ಅದಕ್ಕೆ ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡೀನಿ ನೋಡಿರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲವೊಬ್ರು ಅಂತಾರೆ ಬೇಸರ ಬರ್ತೈತಂದು. ನನಗೂ ಹಂಗೆ ಅನಿಸುತ್ತೆ, ಇಲ್ಲ ನಂಗಿಲ್ಲ. ನಾನು ಅಂದ್ರೆ ಒಮ್ಮೊಮ್ಮೆ ಬೇಸರ ಮಾಡ್ಕೋತೀನಿ ರೀ, ಇಲ್ಲ ನಂಗಿಲ್ಲ. ಆದ್ರೂ ಇಲ್ರಿ ಪಾಸಿಟಿವ್ ಆಗಿರೋಕೆ ಹೆಚ್ಚು ಟ್ರೈ ಮಾಡ್ತೀನಿ ರೀ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಷಿನ್ ಮೇಲೆ ಕೂತು ಹೊಲಿದಂದ್ರೆ ಬೇಸರ ಬರ್ತದೆ ರೀ, ಇಲ್ಲ ನಂಗಿಲ್ಲ. ಆದರೂ ಅದ್ರೊಳಗೇನೇನಿಲ್ಲ ರೀ ಒಂಚೂರು ಪಾಸಿಟಿವ್ ವೈಬ್ಸ್ ಅಂದರೆ ವಿಡಿಯೋಗಳು ನೋಡಿ ಅಥವಾ ಎಲ್ಲ ಪಾಸಿಟಿವ್ ಯಾರನ್ನ ಕಲ್ತ್ಕೊಂಡು ನಿಮ್ಮ ಮನ್ಯಾಗ ಯಾರೊಬ್ಬರು ಇರತ್ತಾರೆ ಹಿಂಗೆ. ಯಾಕಂದ್ರೆ ತಿಳ್ಕೊಂಡು ನೀವು ಕುಂದ್ರಲಾರ್ದೆ ಕೆಲಸ ಮಾಡೋರು ಅಥವಾ ಬೇಸರ ಮಾಡ್ಕೊಂಗಿಲ್ಲ ರೀ. ಹಂಗೇನಿಲ್ಲ ರೀ, ನನಗೂ ಒಂದು 2 ಜನ ಇನ್ಸ್ಪಿರೇಷನ್ ಅದಾರ ರೀ. ಹಾಗಾಗಿ ಅವ್ರನ್ನ ನೆನಪು ಮಾಡ್ಕೋತೀನಿ ಆ ಟೈಮ್ಗೆ. ಯಾಕಂದ್ರೆ ನನಗೂ ಬೇಸರ ಬರ್ತೈತಿ, ಇಲ್ಲ ನಂಗಿಲ್ಲ. ಆದ್ರೂ ಇಲ್ರಿ ಅವ್ರು ನೆನಪು ಮಾಡ್ಕೊಂಡ್ರೆ ಅಂದ್ರೆ ನನಗೂ ಒಂಚೂರು ಅಂದರೆ ಹಿಂಗೆ ಹುರಿದುಂಬ್ದಂಗೆ ಅನ್ಸುತ್ತೆ ರೀ. ಅವ್ರು ಮಾಡ್ತಾರೆ ಮತ್ತು ನಾವು ಯಾಕೆ ಇಲ್ಲ ಅಂತಂದು. ಹಂಗೇನಿಲ್ಲ ರೀ. ಇವತ್ತಿನ ವಿಡಿಯೋದ್ರಾಗ ಅದಕ್ಕೆ ಶೇರ್ ಮಾಡತ್ತೀನಿ ರೀ ನಾನು. ಯಾಕಂದ್ರೆ ನನ್ನ ಇನ್ಸ್ಪಿರೇಷನ್ ನಮ್ಮ ಮಮ್ಮಿ, ಆಮೇಲೆ ನನ್ನ ಯಜಮಾನ್ರು ತಂತೇನೆ ರೀ. ಅವ್ರು ಎಷ್ಟೇ ಕೆಲಸ ಬರಲಿ, ಎಷ್ಟೇ ಏನೋ ಇದ್ರೂ ಮಾಡಿದ್ರು ರೀ, ಅವ್ರ ಬಾಯಲ್ಲಿ ಅಂತೂ ಹಿಂಗೆ ಬರೋಂಗಿಲ್ಲ ಇದು ಬೇಸರ ಆಗೈತಿ ಅಥವಾ ಇದು ನನಗೆ ಸುಸ್ತಾಗೈತಿ ಇದನ್ನು ಮಾಡಬಾರ್ದು ಅಂತಂದು ಹಿಂಗೆ ಎಂದ ಕೇಳಿಲ್ಲ ರೀ. ನಾನು ಎಷ್ಟೇ ಕೆಲಸ ಇದ್ರು ನಮ್ಮ ಮಮ್ಮಿನ ಹಂಗೆ ಅದ ರೀ. ನನಗೆ ಇಷ್ಟು ಇದ್ನಾಗೈತೆ ಅಂದ್ರೆ ನಮ್ಮ ಮಮ್ಮಿ ನನಗೆ ಇದಾರೆ ಏಜ್ ಅದಾರ ತನ್ನ ಆಗೈತೆ ಅನ್ನೋ ಇಲ್ರಿ. ಆದ್ರೂ ಇಲ್ರಿ ಬೇಸರ ಆಗೈತೆ ತಂದು ಹಿಂಗೆ ನನ್ನ ಜೀವನ ನಂಗೆ ತಿಳಿತಪ್ಪಕ್ಕಿ ನನ್ನ ಜೀವನದಾಗ ನಾ ಕೇಳಿಲ್ಲ ಅವ್ರ ಬಾಯಲ್ಲಿ ಇವತ್ತು ನಂಗೆ ಬೇಸರ ಬಂದೈತಿ, ಇದನ್ನು ಕೆಲಸ ಮಾಡಬಾರ್ದು, ಇಲ್ಲಾಂತಂದ್ರೆ ನಾ ರೆಸ್ಟ್ ಮಾಡಬೇಕು, ಇಲ್ಲಾಂತಂದ್ರೆ ನಾ ಹಿಂಗೆ ಎಲ್ಲರೇ ಹೊರಗೆ ಹೋಗಿ ತಿರುಗಾಡಿ ಬರಬೇಕು, ನಾನು ಸುಸ್ತು ಕಳ್ಕೊಂಬರ್ಬೇಕು ಅದೊಂದು ಹಿಂಗೆ ಎಂದೂ ಇಲ್ಲ ರೀ. ಹಂಗೇನಿಲ್ಲ ರೀ, ಇವ್ರದ್ದು ಹಂಗೆ ಐತ್ರಿ. ನಾ ಇಲ್ಲೇ ಎಲ್ಲರೂ ಹೊರಗೆ ಹೋಗಿ ಬಂದ್ರೂ ನನಗೆ ಸುಸ್ತು ಹಂಗೆ ಆಕತ್ತೆ. ಅದರೇನಿಲ್ಲ ರೀ, ಇವ್ರು ಇಲ್ಲಿ ಮಾತ್ರ ನಮ್ಮ ಮನೆಯವ್ರು ಎಷ್ಟೋ ದೂರ ಜರ್ನಿ ಮಾಡಿ ಬಂದರು, ಎಷ್ಟೋ ದೂರ ಏನು ರೀ ಹೋಗಿ ಬಂದ್ರೂ ಇಲ್ಲ ರೀ ಬೇಸರ ಅನ್ನೋದು ಇರೋಂಗಿಲ್ಲ ಅವ್ರಿಗೆ. ಹಂಗಾಗೇನಿಲ್ಲ ರೀ. ಸೊ